ಮಠ ಬಿಟ್ಟು ಎಲ್ಲಿಗೆ ಬರ್ತೀನಿ, ನನಗೆ ಇರ್ಲಿಕ್ಕೆ ಜಾಗನೇ ಇರೋದಿಲ್ಲ. ಅವಾಗೆ ನಾನು ಲಾಟ್ರಿ ಟಿಕೆಟ್ ಮಾರ್ತಾ ಇದ್ದೆ. ಬಡತನ ಮತ್ತು ಹಸಿವು ಬಹಳ ದೊಡ್ಡ ವರದಾನ. ಟೈಮ್ ಮ್ಯಾನೇಜ್ಮೆಂಟ್ ಬಹಳ ಮುಖ್ಯ ಮನುಷ್ಯನಿಗೆ. ಎಲ್ಲದರ ಮಧ್ಯೆ ಈಗ KS ಮಾಡಬೇಕು ಅಂದ್ರೆ ಬಂಡಿ ಓದಬೇಕು, ಸುಲಭದಲ್ಲಿ ಮಾಡ್ಲಿಕ್ಕೆ ಆಗಲ್ಲ. ಇದ್ರಲ್ಲೂ ತೊಡಸ್ಕೊಂಡು ಆ ಕಡೆ ಸಿನಿಮಾ ಸಾಹಿತ್ಯ, ಈ ಕಡೆ ನಾಟಕ, ಮತ್ತೊಂದ್ರ ಎಲ್ಲದರಲ್ಲೂ ತೊಡಸ್ಕೊಂಡು ಅದನ್ನ ಹೇಗೆ ನೀವು ಅದನ್ನ ನಿಭಾಯಿಸಿದ್ರಿ? ಹೇಗೆ ಅದನ್ನ ಆ ಹಂತವನ್ನ ದಾಟಿ ಆಚೆ ಬಂದ್ರಿ? ನೋಡಿ ಸರ್, ನಂದು ಜೀವನನೇ ಒಂಥರ ಬಹಳ ವಿಚಿತ್ರವಾಗಿರ್ತಕ್ಕಂಥದ್ದು. ನಾನು ಯಾವುದನ್ನು ಪ್ಲಾನ್ಡ್ ಆಗಿ ಮಾಡಿ ಪಡ್ಕೊಂಡಂಥವನ್ನಲ್ಲ, ಬಟ್ ಒಂದು ದೂರದೃಷ್ಟಿ ಅಂತ ತಲೆಯಲ್ಲಿ ಇದ್ದೆ. ಇವತ್ತಿನವರೆಗೆ ಒಂದು ಗುರಿ ಅಂತ ಅಂತೀವಿ, ಅದು ಗುರಿ ಅನ್ಬೋದು ಅಥವಾ ಒಂದು ದೂರದೃಷ್ಟಿ ಅನ್ಬೋದು, ಅಥವಾ ನಾನು ಹೀಗೆ ಆಗಬೇಕು, ಹೀಗೆ ಮಾಡಬೇಕು ಅನ್ನೋದು ಇದೆಲ್ಲ ಇದೆಯಲ್ಲ, ಅದು ಇವತ್ತಿನವರೆಗೂ ಇದೆ. ಈಗ ಒಂದಷ್ಟು ಹೀಗೆ ಮಾಡಿದೆ ನಾನು, ಇನ್ನೊಂದಷ್ಟು ಮಾಡೋದು ಬಾಕಿ ಇದೆ. ಅದನ್ನ ಇನ್ನು 10 ವರ್ಷದಲ್ಲಿ ಹೀಗೆ ಮಾಡಬೇಕು ಅನ್ನುವಂಥ ಒಂದು ಯೋಚನೆ ಅದು ಇದ್ದೇ ಇದೆ. ಸೊ ಈ ಥರದ ಯೋಚನೆ ನನಗೂ ಹಳ್ಳಿಯಲ್ಲಿನೇ ಅದು ಇತ್ತು. ಹಳ್ಳಿಯಲ್ಲಿತ್ತು. ನಾನು ನೋಡಿ ನಾನು ನೋಡಿ ಓದಿನ ದೃಷ್ಟಿಯಲ್ಲಿ ನಮ್ಮ ತಂದೆ ಶಿಕ್ಷಣ ಪಡೆದವರಲ್ಲ, ನನ್ನ ತಾಯಿ ಶಿಕ್ಷಣ ಪಡೆದವರಲ್ಲ. ಇವತ್ತಿನವರೆಗೂ ನನ್ನ ತಾಯಿಗೆ ನಾನು ಏನು ಬರಿತೀನಿ, ನಾನು ಏನು ಮಾಡ್ತೀನಿ, ನಾನು ಏನು ಓದಿದ್ದೀನಿ, ನಾನು ಯಾವ ಆಫೀಸರ್ ಅನ್ನೋ ಪ್ರಜ್ಞೆ ಅವ್ರಿಗೆ ಇಲ್ಲವೇ ಇಲ್ಲ. ಸುಮ್ಮನೆ ಒಂದು ನಗು ಕೊಡ್ತಾರೆ, ಹೋದಾಗ ಮಾತಾಡಿಸ್ತಾರೆ, ತಮಾಷೆ ಮಾಡ್ತಾರೆ. ನಾನು ಅವ್ರಿಗೆ ತಮಾಷೆ ಮಾಡ್ತೀನಿ, ಕಾಲು ಎಳಿತೀನಿ. ನಮ್ಮ ಅತ್ಯಂತ ಹಾಸ್ಯ ಪ್ರಜ್ಞೆ ನನಗೆ ಹುಟ್ಟಿದ್ದೆ ನಮ್ಮ ತಾಯಿಯಿಂದ. ನಾನು ನಮ್ಮ ತಾಯಿಗೆ ವ್ಯಂಗ್ಯ ಮಾಡುವಟ್ಟು ಇನ್ನು ಯಾರಿಗೂ ಮಾಡೋದಿಲ್ಲ. ನಂತರ ನನ್ನ ಹೆಂಡತಿಗೆ, ನನ್ನ ಮಗಳಿಗೆ, ಅಂದ್ರೆ ಕಾಲು ಎಳೆಯೋದು, ತಮಾಷೆ ಮಾಡೋದು. ಹಾಗಾಗಿ ಈ ಥರದ ಪ್ರಜ್ಞೆಗಳು ಹುಟ್ಟಿದ್ದು ಮನೆಯಲ್ಲೇನೆ. ಅದಕ್ಕೆ ಅಕಾಡೆಮಿಕ್ ಶಿಕ್ಷಣ ಬೇಕಂತಿಲ್ಲ, ಅದು ಎಲ್ಲಿ ಸಿಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಆ ಥರದ ಪ್ರಯತ್ನಗಳು ಮನೆಯಿಂದನೇ ಅದೇ ಮನೆಯೇ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತ ಏನು ಹೇಳ್ತಾರಲ್ಲ, ಅದು ನಿಜವಾಗಿಯೂ ನಿಜ ಅಂತ ಅನಿಸುತ್ತೆ. ನಿಮ್ಮ ಮನಸ್ಸಿನ ಮೂಲೆಯಲ್ಲಿ ಎಲ್ಲೋ ಒಂದು ಉಲ್ಲಾಸ ಇದೆ, ಅದಕ್ಕೆ ನೀವು ರೂಪ ಕೊಡ್ತಾ ಬಂದಿದ್ದೀರಿ. ಆ ಥರದ್ದು ಅದು ನೋಡಿ ಸರ್, ಅದು ಹೇಳ್ಬೇಕು. ಹಸಿವು ಬೇಕು ಸರ್, ಬಹಳ ಮುಖ್ಯ. ಹಸಿವು ನೋಡಿ, ನನಗೆ ಬಡತನ ಮತ್ತು ಹಸಿವು ಬಹಳ ದೊಡ್ಡ ವರದಾನಗಳು. ನಾನು ಬಡತನದಲ್ಲಿ ಹುಟ್ಟಿದೆ, ನಾನು ಹಸಿವಿನಲ್ಲಿ ಹುಟ್ಟಿದೆ ಅಂತ ನಾನು ಎಂದೂ ಮರಗಲಿಲ್ಲ. ನನಗೆ ಬಡತನ, ಹಸಿವು ಅನ್ನೋದು ಇವತ್ತಿಗೂ ಅವು ಬಹಳ ದೊಡ್ಡ ವರದಾನಗಳು. ಅವತ್ತು ಊಟದ ಹಸಿವಿತ್ತು, ಇವತ್ತುವರೆಗೂ ಇವತ್ತಿನೂ ನನಗೆ ಹಸಿವಿದೆ. ಅದು ಜ್ಞಾನದ ಹಸಿವಿದೆ, ನಟನೆಯ ಹಸಿವಿದೆ, ಹಾಡುಗಾರಿಕೆ ಹಸಿವಿದೆ, ನೃತ್ಯದ ಹಸಿವಿದೆ. ಈ ಎಲ್ಲ ಹಸಿವುಗಳು ನನ್ನನ್ನು ಮತ್ತಷ್ಟು ಚೈತನ್ಯಶೀಲನಾಗಿ ಮಾಡ್ತವೆ. ಮತ್ತು ನಾನು 24 ಗಂಟೆಯನ್ನು ಹೇಗೆ ಬಳಸ್ಕೋಬಹುದು ಅನ್ನೋದನ್ನು ಟೈಮ್ ಮ್ಯಾನೇಜ್ಮೆಂಟು ಅದು ತಲೆಯಲ್ಲಿ ಹೇಳ್ತಾನೆ ಇರ್ತದೆ. ವೆರಿ ಗುಡ್. ಆ ಟೈಮ್ ಮ್ಯಾನೇಜ್ಮೆಂಟ್ ಇದೆಯಲ್ಲ, ಆ ಟೈಮ್ ಮ್ಯಾನೇಜ್ಮೆಂಟ್ ಇದ್ದರೆ ಖಂಡಿತವಾಗಿಯೂ ಎಲ್ಲವೂ ಮಾಡ್ಲಿಕ್ಕೆ ಸಾಧ್ಯ ಇದೆ. ನನಗೆ ಭಾಳ ಜನ ಅದನ್ನೇ ಕೇಳೋದು, ನೋಡ್ರಿ ನೀವು ಅಲ್ಲೇನೋ ಸೀರಿಯಲ್ ಮಾಡ್ತೀರಿ, ಇಲ್ಲೇನೋ ಸಿನಿಮಾ ಮಾಡ್ತೀರಿ, ಇಲ್ಲೇನೋ ಹಾಡ್ತೀರಿ, ಇಲ್ಲೇನೋ ಕುಣಿತೀರಿ, ಇಲ್ಲೇನೋ ಅಲ್ಲಿ ಪುಸ್ತಕ ಬರೀತೀರಿ, ಇಲ್ಲೇನೋ PhD ಮಾಡ್ತೀರಿ, ಹೌ ಇಟ್ ಈಸ್ ಪಾಸಿಬಲ್ ಅಂತ ನನಗೆ ಅದನ್ನೇ ಪ್ರಶ್ನೆ ಮಾಡ್ತಾರೆ. ಟೈಮ್ ಮ್ಯಾನೇಜ್ಮೆಂಟ್ ಬಹಳ ಮುಖ್ಯ ಮನುಷ್ಯನಿಗೆ, ಮತ್ತು ಶಿಸ್ತು ಮುಖ್ಯ, ಮತ್ತು ಶ್ರದ್ಧೆ ಮುಖ್ಯ, ಮತ್ತು ಹಾರ್ಡ್ ವರ್ಕ್ ಬಹಳ ಮುಖ್ಯ. ಕಠಿಣ ಪರಿಶ್ರಮ ಇಲ್ಲದೆ ಹೋದ್ರೆ ಏನೂ ಮಾಡೋಕ್ಕಾಗಲ್ಲ. ನಾವು ಒಂದಷ್ಟು ತ್ಯಾಗಗಳು ಮಾಡಬೇಕಾಗತ್ತೆ. ನಮ್ಮ ಬೇಕು ಬೇಡಿಕೆಗಳು ನಾವೇನೋ ಮಾಡಬೇಕು ಅಂದಾಗ ನಮ್ಮ ವೈಯಕ್ತಿಕ ಆಶೋತ್ತರಗಳನ್ನು ಒತ್ತಿ ಇಡಬೇಕಾಗತ್ತೆ. ನಾವು ಪರಿಶ್ರಮ ಪಡಬೇಕಾಗತ್ತೆ. ಆ ಪರಿಶ್ರಮ ಇದ್ರೆ ನಾವು ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ನನಗೆ ವೈಯಕ್ತಿಕವಾಗಿ ಅನಿಸುತ್ತೆ. ಒಂದು ಯಾಕಂದ್ರೆ ಸುಮಾರಾಗಿ 20-25 ವರ್ಷದ ನಂತರ ನಾವು ಈಗ ಮುಖಾಮುಖಿ ಮಾತಾಡ್ತಾ ಇರೋದು. ಏನಂದ್ರೆ ನೀವು ಪ್ರತಿ ದಿನದ ಶೆಡ್ಯೂಲ್ ನೀವು ಮಾಡ್ಕೊಂಡು ನೀವು ಕೆಲಸ ಮಾಡ್ತಾ ಇದ್ದೀರಿ. ಹೌದು. ನಾವು ಸಿನಿಮಾ ಶೂಟಿಂಗ್ ಶೆಡ್ಯೂಲ್ ಮಾಡ್ತೀವಲ್ಲ, ಆ ತರ ನೀವು ನನ್ನ ದಿನನಿತ್ಯದ ಒಂದು ಶೆಡ್ಯೂಲ್ ಮಾಡ್ಕೊಂಡು ಬೆಳಗ್ಗೆ ನಾಳೆಗೆ 4 ಗಂಟೆಗೆ ಹೇಳ್ಬೇಕಾ ಅಥವಾ 5 ಗಂಟೆಗೆ ಹೇಳ್ಬೇಕಾ, ಅದರಿಂದ 6-7 ತನಕ ಏನ್ ಮಾಡ್ಬೇಕು, 7ರಿಂದ 8ಕ್ಕೆ ಏನ್ ಮಾಡ್ಬೇಕು, 8ರಿಂದ 10ಕ್ಕೆ ಏನ್ ಮಾಡ್ಬೇಕು, 10ರಿಂದ ಆಫೀಸ್ ಕೆಲಸಗಳು ಏನಿದೆ, ಅಲ್ಲಿ ಏನು ಮೀಟಿಂಗ್ ಇದೆ, ಅಲ್ಲಿ ಏನು ಮಾಡೋದಿರ್ತದೆ, ಅದನ್ನು ಮಾಡ್ಬೇಕಲ್ಲ. ಅದು ಬಹಳ ಇಂಪಾರ್ಟೆಂಟ್ ಕೆಲಸ. ಯಾಕಂದ್ರೆ ಅದು ಊಟ ಕೊಡ್ತಕ್ಕಂಥ ಕೆಲಸ, ಅದಕ್ಕೂ ನ್ಯಾಯ ಸಲ್ಲಿಸಬೇಕು. ಅದಕ್ಕೂ ಎಂದು ನಾನು ಅನ್ಯಾಯ ಮಾಡಿಲ್ಲ, ನಾನು ಅದಕ್ಕೂ ನ್ಯಾಯ ಸಲ್ಲಿಸಿದ್ದೇನೆ. ಹಾಗೆ ನೀವು ಬರೀ KS ಅಧಿಕಾರಿಯಾಗಿದ್ರೆ ಇಷ್ಟೊಂದು ಪ್ರಚಾರಕ್ಕೆ ಬರ್ತಾ ಇರ್ಲಿಲ್ಲ. ಒಬ್ರು ಕಲಾವಿದರಾಗಿ ಪಿಕ್ಚರ್ ಅಲ್ಲಿ, ಸೀರಿಯಲ್ ಅಲ್ಲಿ, ನಾಟಕದಲ್ಲಿ ಇತರ ಈ ಕಾರ್ಯಕ್ರಮಗಳಲ್ಲಿ ಬಂದಿರೋದ್ರಿಂದ ನಿಮ್ಗೆ ತುಂಬಾ ಒಳ್ಳೆ ಹೆಸರು ಬಂದಿದೆ, ಎಲ್ಲ ಪರಿಚಯ
ಗುರುತಿಸ್ತಾರೆ ಗುರುತಿಸ್ತಾರೆ. ಕರ್ನಾಟಕದಾದ್ಯಂತ. ಹೌದು, ಎಲ್ಲಿ ಹೋದ್ರು ಗುರುತಿಸ್ತಾರೆ. ಅದು ಅದರಲ್ಲೂ ಶಿಲ್ಲಿಲಲ್ಲಿ ಗೋವಿಂದನ ಮೂಲಕ ಅದೇ ಹೇಳ್ಕೊಂಡು ನನ್ನ ಹೆಸರಿಗಿಂತ ಗೋವಿಂದ ಗೋವಿಂದ ಅಂತಾನೆ ಜಾಸ್ತಿ ಪ್ರಚಲಿತದಲ್ಲಿರೋ. ಹೌದು, ಇವತ್ತಿನವರೆಗೂ ಗೋವಿಂದ ಮಾಡಿ 25 ವರ್ಷ ಮೇಲಾಗಿದೆ ಅವತ್ತು ಗೋವಿಂದ. ಆದ್ರೆ ಇವತ್ತಿನವರೆಗೂ ಗೋವಿಂದ. ನಾನು 30-35 ಸಿನಿಮಾಗಳು ಮಾಡಿದ್ದೀನಿ. ರಂಜಾನ್ ಅನ್ನೋದು ಮೇನ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಆದ್ರೆ ಈಗ ಇನ್ನೊಂದು ಬೇರೆ ಬೇರೆ ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ. ಆದ್ರೂ ಗೋವಿಂದ ಹೇಳ್ತಾರೆ. ಅಲ್ಲ, ನೀವು ಮಾಡಿ ಸಿನಿಮಾಗೆ ನಾನು ಡಬ್ ಮಾಡಿದ್ದೀನಿ, ಆ ವಿಷಯಕ್ಕೆ ಮತ್ತೆ ಬರ್ತೀನಿ, ನಾ ಬರ್ತೀನಿ, ನೆನ್ಪಿಟ್ಕೊಂಡಿದ್ದೀನಿ ನಾನು. ಈಗ ನಿಮ್ಮ ಈ ಉದ್ಯೋಗದ ಬಗ್ಗೆ ಆದ್ಮೇಲೆ ಬರೋಣ. ಮೊದಲು ರಂಗಭೂಮಿಯಲ್ಲಿ ನೀವು ಹೇಗೆ ತೊಡಸ್ಕೊಂಡ್ರಿ, ಹೇಗಲ್ಲಿ ನಿಮ್ಗೆ ಬೆಳೆಯಕ್ ಸಾಧ್ಯ ಆಯ್ತು? ನೋಡಿ, ರಂಗಭೂಮಿ ಅನ್ನುವಂಥದ್ದು ಇವತ್ತಿಗೂ ನನ್ನ ಹಳ್ಳಿಯ, ನಾನು 40 ಮೋಸ್ಟ್ಲಿ ನನಗೀಗ 51 ರನ್ನಿಂಗು. ನನಗೆ 40 ವರ್ಷ ಹಿಂದುಗಡೆನೆ ರಂಗ ನನಗೆ ಹತ್ರ. ನಮ್ಮ ಹಳ್ಳಿಯಲ್ಲಿನೇ ನಾನು ಆಗ್ಲೇನೆ ಈ ರಂಗಭೂಮಿ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಂಥವ್ರು. ವಿವಿಧ ಮೀಡಿಯಾ ಅನ್ನೋ ಯೂಟ್ಯೂಬ್ ಚಾನೆಲ್ನ ದಯವಿಟ್ಟು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಆ ಕಾರ್ಯಕ್ರಮಗಳನ್ನ ನೋಡಿ ಉತ್ತೇಜನ ಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ. ನಾನು ಪ್ರೈಮರಿಯಲ್ಲಿ ಇದ್ದಾಗಲೇ ಈ ಸ್ವಾತಂತ್ರ್ಯೋತ್ಸವದ ನಮ್ಮ ಮೇಷ್ಟ್ರುಗಳು ಪೈಗಂಬರ್ ವಾಲಿಕಾರ್ ಅಂತ ಬರೆದು ಕೊಟ್ಟ ಭಾಷಣ ಕನ್ನಡದಲ್ಲಿ ಮಾಡೋದು, ಇಂಗ್ಲಿಷ್ನಲ್ಲಿ ಮಾಡೋದು, ಹಿಂದಿಯಲ್ಲಿ ಮಾಡೋದು. ಆ ಟೈಮ್ನಲ್ಲಿನೇ ಈ ಕಿತ್ತೂರು ರಾಣಿ ಚೆನ್ನಮ್ಮ, ನಾನು ಮೋಸ್ಟ್ಲಿ 5-6ನೇ ಕ್ಲಾಸ್, ಆವಾಗಲೇ ಕಿತ್ತೂರು ರಾಣಿ ಚೆನ್ನಮ್ಮ ನಾಟಕ ಮಾಡುವಂತಹದ್ದು ತ್ಯಾಕಲಿನ ಪಾತ್ರ ಮಾಡಿದ್ದೆ ನಾನು. ಆವಾಗಲೇನೆ ಹಳ್ಳಿಯಲ್ಲಿದ್ದಾಗ. ಸೊ ಆವಾಗಲೇನೆ ನನ್ನ ಅಕ್ಕ ತಂಗಿಯರ ಬಟ್ಟೆಗಳನ್ನ ಹಾಕೊಂಡು ಎನಾಕ್ಟ್ ಮಾಡುವಂತಹದ್ದು, ನಟನೆ ಮಾಡುವಂತಹದ್ದು, ಅಲ್ಲಿ ತಮಾಷೆ ಮಾಡುವಂತಹದ್ದು, ಒಂದು ವಿದೂಷಕನ ರೀತಿ ವರ್ತಿಸುವಂತಹದ್ದು, ಈ ಥರದ ಎಲ್ಲ ಚಟುವಟಿಕೆಗಳು, ಸ್ವಭಾವಗಳು ಅದು ನನ್ನನ್ನು, ನಾನು ಪ್ರೈಮರಿ ಅಂಜುಟಿಯಲ್ಲಿ ಮುಗಿಸಿ ಹೈಸ್ಕೂಲು ಬಳ್ಳೊಡಿಯ ವೀರಭದ್ರೇಶ್ವರ ಹೈಸ್ಕೂಲ್ನಲ್ಲಿ ಓದ್ಕೊಂಡು 8-9 ಮುಗಿದ್ಮೇಲೆ 10ನೇ ಕ್ಲಾಸಿಗೆ ನಾನು ಧಾರವಾಡಕ್ಕೆ ಬರ್ತೀನಿ. ಧಾರವಾಡ SSLC PUC ಡಿಗ್ರಿ ಎಲ್ಲ ನಾನು ಧಾರವಾಡದ ಕರ್ನಾಟಕ ಕಾಲೇಜಿನಲ್ಲಿ ಓದ್ತೀನಿ. ಆ ಧಾರವಾಡಕ್ಕೆ ಬಂದಾಗ ನಿಮಗೆ ಗೊತ್ತು, ಧಾರವಾಡ ಅಂತಕ್ಕಂಥದ್ದು ಅತ್ಯಂತ ಒಂದು ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಮತ್ತು ಸಂಗೀತಾತ್ಮಕವಾಗಿರ್ತಕ್ಕಂಥ ಒಂದು ಪ್ರದೇಶ. ಅಲ್ಲೊಂದು ಪ್ರತೀತಿನೇ ಇದೆ. ನೀವು ಕಲಾಕ್ಷೇತ್ರ, ಅಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್ ಕಲಾಭವನ ಅಂತಿದೆ ವಿದ್ಯಾವರ್ಧ ಸಂಘ ಎದುರುಗಡೆ. ಅಲ್ಲಿ ನಿಂತೊಂದು ಕಲ್ಲು ಹೊಡೆದ್ರೆ ಅದು ಯಾವುದೋ ಒಬ್ಬ ಸಂಗೀತಗಾರನ ಮನೆ ಮೇಲೆ ಬೀಳ್ತದೋ, ಸಾಹಿತಿ ಮನೆ ಮೇಲೆ ಬೀಳ್ತದೋ, ವಿಮರ್ಶಕನ ಮನೆ ಮೇಲೆ ಬೀಳ್ತದೋ, ಕನಿಷ್ಠ ಒಬ್ಬ ಕಲಾ ರಸಿಕನ ಮನೆ ಮೇಲೆ ಬೀಳ್ತದೋ ಅನ್ನೋ ಪ್ರತೀತಿ ಇದೆ. ಆ ಥರದ ಧಾರವಾಡದ ಕಲಾಕ್ಷೇತ್ರದಾಗ ನಾನು ಬೆಳಿಲಿಕ್ಕೆ ಸಾಧ್ಯ ಆಯ್ತು. ಅಲ್ಲಿ ನನಗೆ ಬಹಳ ದೊಡ್ಡ ಘಟಾನುಘಟಿಗಳ ಸಂಪರ್ಕ. ಪ್ರೊಫೆಸರ್ ಚಂದ್ರಶೇಖರ್ ಪಾಟೀಲ್ರ ಮ್ಯಾಳ, ಅವರ ಅಂತರಂಗ ಕೂಟದಲ್ಲಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಯಿತು. ಧಾರವಾಡ ಸಮುದಾಯದಲ್ಲಿ ನನಗೆ ಒಳ್ಳೊಳ್ಳೆ ನಾಟಕ ಮಾಡ್ಲಿಕ್ಕೆ ಸಾಧ್ಯ ಆಯಿತು. ಅಲ್ಲಿನೇ ನನಗೆ ವಾಲ್ಟರ್ ಡಿಸೋಜ, ಬಸವಲಿಂಗಯ್ಯ, ಆಮೇಲೆ ಜೋಶಿ, ಹೀಗೆ 10 ಹಲವು ರಂಗ ಜನಗಳು ಸಂಪರ್ಕ ಬಂತು. ಅಲ್ಲಿ ನಾನು ನನ್ನ ಚಟುವಟಿಕೆಗಳನ್ನು, ಈ ನಾಟಕ ಚಟುವಟಿಕೆಗಳು ವಿಸ್ತಾರ ಮಾಡ್ತಾ ಓದ್ತಾ ಹೋದೆ. ಬಟ್ ಅದು ಯಾವುದು ಕೂಡ ಅಷ್ಟು ಸರಳವಾಗಿ ಯಾವುದು ನನಗೆ ಒಲಿತು ಅಂತ ಹೇಳೋಕ್ಕಾಗಲಿಲ್ಲ. ನಾನು ಭಾಳ ಕಷ್ಟದಲ್ಲಿ ಬಂದಂಥವನು. ಒಂದು ಘಟನೆ ನೋಡಿ, ನಾನು ಅಂದರೆ ಹೇಗೆ ನಾಟಕ ಪ್ರಿಯ, ಹೇಗೆ ನಟನಾ ಪ್ರಿಯ ಅನ್ನೋದಕ್ಕೊಂದು ಉದಾಹರಣೆ. ನಾನು ಅಲ್ಲಿ ಧಾರವಾಡದ ನವಕಲ್ಯಾಣ ಮಠದಲ್ಲಿ ಇದ್ದೆ. ನಾನು SSLC ಬಂದಾಗ ನನಗೆ ಇರ್ಲಿಕ್ಕೆ ಜಾಗ ಇರಲಿಲ್ಲ. ಅದು ಭಾಳಷ್ಟು ಪರಿತಾಪ ಪಟ್ಟಿದ್ದೀನಿ ಬಿಡಿ. ಅದು ಯಾರ್ದೋ ಮನೆಯಲ್ಲಿದ್ದೆ, ಇನ್ಯಾರ್ದೋ ಇದರಲ್ಲಿದ್ದೆ, ಆ ಥರ ಎಲ್ಲ ಇದ್ದು ಕೊನೆಗೆ ಒಂದು ನವಕಲ್ಯಾಣ ಮಠ ಅಂತ ತಪೋವನದ ಕುಮಾರಸ್ವಾಮಿಗಳು ಇದ್ದಂಥ ಜಾಗ ಅದು, ಧಾರವಾಡ ರವಿವಾರಪೇಟೆ ಬೂಸುಗಲ್ಲಿ ಅಲ್ಲಿ ಇರುವಂಥದ್ದು. ಆ ಮಠದಲ್ಲಿದ್ದಾಗ ಸಹಜವಾಗಿ ಶ್ರಾವಣ ಮಾಸದಲ್ಲಿ ಪುರಾಣ ಹಚ್ಚುವಂಥ ಪದ್ಧತಿಗಳಿದೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ, ಮಠ ಮಾನ್ಯಗಳಲ್ಲಿ. ನಾನು ಹಾಸ್ಟೆಲ್ಲು ಅಥವಾ ಮಠದ ಉಸ್ತುವಾರಿಯಾಗಿದ್ದೆ. ನಾನು ಒಂದು ಅಸಿಸ್ಟೆಂಟ್ ಸೆಕ್ರೆಟರಿ ಅನ್ನೋ ಅರ್ಥದಲ್ಲಿ ಇದ್ದೆ ನಾನು ಆವಾಗ ಅದರದ್ದೆಲ್ಲ ಉಸ್ತುವಾರಿ ನಾನೇ ನೋಡಬೇಕಿತ್ತು. ಎಲ್ಲಿ ಪುರಾಣ ಹಚ್ಚುವಂಥದ್ದು, ಸ್ವಾಮಿಗಳು ಕರ್ಕೊಂಬರುವಂಥದ್ದು. ಅವಾಗ 3000 ಜಗದ್ಗುರು ಇದ್ದರು. ಮೂಜಗಮ್ ಅಂತ ಭಾಳ ಫೇಮಸ್, 3000 ಜಗದ್ಗುರುಗಳಿದ್ರು ಅವಾಗ. ಅವ್ರನ್ನ ಕರ್ಕೊಂಡು ಬಂದು ಪುರಾಣ ಮಾಡಿಸ್ತಿದ್ದೆ ನಾನು. ಅವರು ಹುಬ್ಬಳ್ಳಿಯಲ್ಲಿ ಅವ್ರ ಮಠ ಭಾಳ ಫೇಮಸ್ ಅಲ್ಲ, 3000 ಜಗದ್ಗುರು. ಅವ್ರನ್ನ ಕರ್ಕೊಂಡು, ಹಿರಿಯರು ಈಗಿನವರಲ್ಲ ಮೊದಲಿನವರು, ಅವ್ರಿಗೆ ಕರ್ಕೊಂಡು ಬಂದು ಪುರಾಣ ಎಲ್ಲ ಹೇಳಿಸ್ತಿದ್ದೆ. ಅದು ಒಂದು ಪ್ರಸಂಗ ಏನಾಯಿತು ಅಂದ್ರೆ, ಅದೇ ಟೈಮ್ನಲ್ಲಿ ಮೋಸ್ಟ್ಲಿ ಸ್ಪಾರ್ಟಕಸ್ ಅನ್ನುವಂಥ ನಾಟಕ ಏನು ನಾವು ಇಲ್ಲ ಅಕ್ರಮಾಸಿ ಬಸವಲಿಂಗಯ್ಯ ಅವರು ಮೋಸ್ಟ್ಲಿ ಒಂದು ರಂಗ ಶಿಬಿರ ಆಗತ್ತೆ ಅಲ್ಲಿ, NSD RRC ಅವರದು. ಅಲ್ಲಿ ನಾನು ಶಿಬಿರಾರ್ಥಿ, ನಮ್ಮ ಅನಿರುದ್ದು ಮತ್ತು ಅವ್ರ ತಂಗಿ ಅರುಂಧತಿ, ನಾವೆಲ್ಲ ಶಿಬಿರಾರ್ಥಿಗಳು, ನಾಟಕ ಶಿಬಿರಾರ್ಥಿಗಳು, ನಾಟಕ ಮೇಟ್ಸ್ ನಾವೆಲ್ಲ ಒಟ್ಟಿಗೆ ನಾವು ನಾಟಕ ಮಾಡ್ದಂಥವ್ರು ನಾವೆಲ್ಲ.
ಅಲ್ಲಿ ಮೋಸ್ಟ್ಲಿ ಅಕ್ರಮಾಸಿನೇ ಇರಬೇಕು. ಆ ಅಕ್ರಮಾಸಿ ನಾಟಕ ಮಾಡುವಾಗ ನಾವು ಪ್ರಾಕ್ಟೀಸಿಗೆ ಬರಬೇಕಲ್ಲ, ಸಾಯಂಕಾಲ ಆದ್ರೆ ನಾಟಕ ಪ್ರಾಕ್ಟೀಸಿಗೆ ಬರಬೇಕು. ಪ್ರಾಕ್ಟೀಸಿಗೆ ಬರಬೇಕು ಅಂದ್ರೆ ಯಾವುದೇ ಮಠಮಾನ್ಯಗಳಲ್ಲಿ ಪುರಾಣ ಪ್ರವಚನ ಶುರು ಆಗೋದೇ ಸಾಯಂಕಾಲ 5 ಗಂಟೆ 6 ಗಂಟೆ ಮೇಲೆ. ನನಗೆ ಆಯ್ಕೆ ಪ್ರಶ್ನೆ ಧರ್ಮ ಸಂಕಟ ಬಂತು. ಏನು, ನೀನು ಪುರಾಣ ಪ್ರವಚನ ಮಾಡ್ಕೊಂಡು ಮಠದಾಗ ಉಳಿದುಕೊಳ್ತೀಯೋ ಅಥವಾ ಮಠ ಬಿಟ್ಟು ನಾಟಕ ಆಯ್ಕೆ ಮಾಡ್ಕೊಂಡು ಹೊರಗೆ ಹೋಗ್ತೀಯೋ ಅನ್ನೋ ಪ್ರಶ್ನೆ. ಸೊ ನನಗಲ್ಲಿ ಪುರಾಣ ಪ್ರವಚನ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಇಲ್ಲಿ ನಾಟಕ ಮಿಸ್ ಆಗ್ತಾ ಇತ್ತು ನನಗೆ. ನಾನು ನಾಟಕವನ್ನು ಪ್ರೀತಿಸ್ತಾ ಇದ್ದೆ, ಸಾಹಿತ್ಯವನ್ನು ಪ್ರೀತಿಸ್ತಾ ಇದ್ದೆ, ಕಲೆಯನ್ನು ಪ್ರೀತಿಸ್ತಾ ಇದ್ದೆ. ಹಾಗಾಗಿ ನಾನು ಒಂದು ಡಿಸೈಡ್ ಮಾಡಬೇಕಾಯ್ತು, ನನಗೆ ಮಠ ಅಥವಾ ಈ ಪುರಾಣ ಪ್ರವಚನ ಬೇಡ, ನನಗೆ ನಾಟಕ ಬೇಕು, ಕಲೆ ಬೇಕು, ಸಾಹಿತ್ಯ ಬೇಕು, ಸಂಗೀತ ಬೇಕು. ಹಾಗಾಗಿ ನನ್ನ ಆಯ್ಕೆ ಅದಲ್ಲ ಅಂತ ಹೇಳಿದಾಗ ಅವತ್ತೇ ತಕ್ಷಣ ಅವತ್ತು ರಾತ್ರಿ ಅವರು ನನಗೆ ಮಠ ಖಾಲಿ ಮಾಡಿಸ್ತಾರೆ. ನನ್ನ ಲಗೇಜ್ ಸಮೇತ. ಲಗೇಜ್ ಅಂದ್ರೆ ಏನು, ಮತ್ತೆ ಅದೇ ಪುಸ್ತಕಗಳ ಗಂಟೆಗಳೇ ನನ್ನ ಲಗೇಜು. ಅವತ್ತು ನಾನು SSLC PUC ಇದ್ದಾಗಲೂ ನನಗೆ ಪುಸ್ತಕಗಳದೇ ನಂಟಸ್ತಿಕೆ ಮೊದಲಿಂದನು. ಅದೇ 1-2-3 ಚೀಲಗಳು ಬಿಟ್ಟರೆ ಒಂದು ಹೆಗಲಿಗೆ ಬ್ಯಾಗು, ಒಂದು ಪೈಜಾಮು, ಒಂದು ನೇರು ಶರ್ಟು ಅಷ್ಟೇ ಇತ್ತು. ಜುಬ್ಬ ಏನು ಖಾದಿ ಜುಬ್ಬ ಅಂತ ಅಷ್ಟೇ ನಂದು ಇದು. ಅದನ್ನು ಎತ್ಕೊಂಡು ನಾನು ಬಂದು ಎಲ್ಲಿ ಇರಬೇಕಾಯ್ತು ಹೇಳಿ, ಬೀದಿಯಲ್ಲಿರೋ ಪರಿಸ್ಥಿತಿ ಬಂತು. ನನಗಿರ್ಲಿಕ್ಕೆ ರೂಮ್ ಇಲ್ಲ. ರೂಮಿಗೆ 50 ರೂಪಾಯಿ ಬಾಡಿಗೆ, ಅವಾಗ ಕೊಡ್ಲಿಕ್ಕೆ ದುಡ್ಡಿಲ್ಲ. ನಾನು ಬದುಕೋದೇ ಕಷ್ಟ. ನಾನೇ ಮಠದಲ್ಲಿದ್ದಂಥವನು. ಅವಾಗೆ ನಾನು ಲಾಟ್ರಿ ಟಿಕೆಟ್ ಮಾರ್ತಾ ಇದ್ದೆ. ಬೆಳಿಗ್ಗೆ ಮತ್ತು ಸಾಯಂಕಾಲ ಸ್ಕೂಲ್ಗೆ ಹೋಗೋ ಮೊದಲು ಮಾರ್ನಿಂಗ್ ಲಾಟ್ರಿ ಟಿಕೆಟ್ ಮಾರ್ತಿದ್ದೆ. ಬೆಳಿಗ್ಗೆ 5-6 ಗಂಟೆ ಎದ್ದು 8 ತನಕ. ಆಮೇಲೆ ರಾತ್ರಿ ಸಾಯಂಕಾಲ ಸ್ಕೂಲ್ ಮುಗಿದ ಮೇಲೆ 6ರಿಂದ 8, 9, 10 ತನಕ ಲಾಟ್ರಿ ಟಿಕೆಟ್ ಮಾರ್ತಿದ್ದೆ ನಾನು. ಅದರಿಂದ ನನಗೆ ವಾರಕ್ಕೆ ತಿಂಗಳಿಗೆ ಒಂದು 50-60 ರೂಪಾಯಿನೋ ಬರ್ತಿತ್ತು. ಆವಾಗ ಒಂದು 70-80 ಬರ್ತಿತ್ತು. ಅದನ್ನ ಖರ್ಚಿಗೆ ಮಾಡ್ತಿದ್ದೆ ನಾನು. ಖರ್ಚಿಗೆ ಜೀವನಕ್ಕೆ ನನ್ನ ಇದಕ್ಕೆ. ಸೊ ರೂಮಿಗೆ ಬಾಡಿಗೆ ಕೊಟ್ಟು ಅಥವಾ 50 ರೂಪಾಯಿ ಬಾಡಿಗೆ ಕೊಟ್ಟು ಹಿಡಿಯುವ ಸಾಮರ್ಥ್ಯ ಇಲ್ಲದೇ ಇದ್ದಂಥವ್ ನಾನು ಮಠ ಬಿಟ್ಟು ಎಲ್ಲಿಗೆ ಬರ್ತೀನಿ, ನನಗಿರ್ಲಿಕ್ಕೆ ಜಾಗನೇ ಇರೋದಿಲ್ಲ.